ಹಲೋ ಜೈ ಶ್ರೀರಾಮ್. ನಮಸ್ಕಾರ ರೀ ಬೀದರ್ ಮಂದಿಗೆ. ಇದು ಮನಾಲಿಯಲ್ಲಿರುವ ಸೆಕೆಂಡ್ ವಿಡಿಯೋ ಪಾರ್ಟ್. ಫಸ್ಟ್ ಪಾರ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಇದು ಮನಾಲಿಯಲ್ಲಿರೋ ಮಾಲ್ ರೋಡು. ಇಲ್ಲೆಲ್ಲ ನಾವು ಬಟ್ಟೆ ಎಲ್ಲ ಖರೀದಿ ಮಾಡಕ್ಕೆ ಬಂದೇವು ನೋಡ್ರಿ. ಇವ್ನು ಟೋಪಿ ಹಾಕೊಂಡು ಇವನ್ನೆಲ್ಲ ಹೆಂಗೆ ನಗ್ತಾವೆ ಇವನ್ನೆಲ್ಲ. ಹೀಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ತಿದ್ದಾಗ ಸ್ನೋ ಸ್ಟಾರ್ಟ್ ಆಯಿತು. ಇದು ಸ್ನೋ ನಾವು ಫಸ್ಟ್ ಹೋಗಿದ್ದಾಗ ಇದು ಇವಾಗೆ ಬಂದಿರೋದು. ನಾನು ಮನೇಲಿಗೆ ಹೋಗಿದ್ದು ನಾನು ಫಸ್ಟ್ ಸಲ ಹೋದಾಗ ಇದು ಫಸ್ಟ್ ಸ್ನೋ ಬರ್ತೈತೆ ನೋಡ್ರಿ. ಹೆಂಗೆ ಮಳೆ ಹೊಂಟಂಗೆ ಸಣ್ಣದು ಹೊಂಟಿತ್ತು. ಇದು ಹಿಂಗೆ ಬೀಳ್ತಾ ಏನಾಯಿತು, ಜಾಸ್ತಿ ಆಯಿತು. ನೀವೆಲ್ಲ ನೋಡ್ಬೋದಿಲ್ಲ. ಇಲ್ಲಿ ನೋಡ್ರಿ, ನಮ್ಮ ದೋಸ್ತ ಎಲ್ಲ ಬಂದಿವೆಲ್ಲ ಜಾಯ್ನ್ ಆದ್ವಿ. ಭಾಳ ಎಂಜಾಯ್ ಮಾಡಿದ್ವಿ ಇಲ್ಲೆಲ್ಲ. ಮನಾಲಿಗೆ ನೀವು ಒಂದ್ಸರಿ ಎಕ್ಸ್ಪ್ಲೋರ್ ಮಾಡಕ್ಕೆ ಬರ್ರಿ. ನೋಡ್ಬೋದು ನೀವೆಲ್ಲ. ಇಲ್ಲೆಲ್ಲ ಮಳೆ ಬಂದಂಗೆ ಹೆಂಗೆ ಬರ್ತೈತೆ ನೋಡ್ರಿ ಸ್ನೋ ಇಲ್ಲಿ. ನೋಡಿದ್ರೆ ಎಲ್ಲ ಮಂದಿ ಚೀರ್ಲತ್ತೀವಿ ಹಿಂಗೆ ಸ್ನೋ ಹೊಂಟದಂತೆಲ್ಲ. ಭಾಳ ಕಡೆ ಬೇರೆ ಕಡೆಯಿಂದೆಲ್ಲ ರಾಜಸ್ಥಾನ ಆ ಕಡೆಯಿಂದೆಲ್ಲ ತಿರ್ಲ ಬಂದೆವು. ರಾತ್ರಿ ಭಾಳ ಸ್ನೋ ಆಗಿತ್ತು. ನಾವು ಮಾರ್ನಿಂಗ್ ಎದ್ದು ಬಂದ್ವಿ. ಇದು ಅಟಲ್ ಬಿಹಾರಿ ವಾಜಪೇಯಿ ಚೌಕ್ ಅದ ರೀ ಇಲ್ಲಿ. ನೋಡ್ರಿ ಬೆಟ್ಟ ಗುಡ್ಡ ಮ್ಯಾಗೆಲ್ಲ ರಾತ್ರಿ ಎಲ್ಲ ಸ್ನೋ ಆಗಿತ್ತಲ್ಲ, ಹೆಂಗೆ ಕೂತಾವ ಬೆಟ್ಟ ಗುಡ್ಡ ಮ್ಯಾಗ. ಮತ್ತು ಇಲ್ಲೇ ಮುಂದೆ ಬರ್ತಿದ್ದಾಗ ಇಲ್ಲಿ ನೋಡ್ರಿ ಗಾಡಿ ಮ್ಯಾಗೆಲ್ಲ ಹೆಂಗೆ ಕೂತ ಸೀಟೆಲ್ಲ ಫುಲ್ ಸ್ನೋ ಆಗಿಬಿಟ್ಟೈತಿ. ನೋಡಿ ಮೀಟರ್ ಅಂತ ಏನು ಕಾಣ್ತಾನೆ ಇಲ್ಲ, ಕಡ್ಡಿ ಏನೂ ಇಲ್ಲ. ನೋಡ್ರಿ ಬೆಟ್ಟದಲ್ಲಿಂದು ಹೆಂಗೆ ಕಾಣ್ತೈತೆ ಬೆಟ್ಟ. ಸುಮಾರು ತೋರಿಸ್ತೀನಿ. ಹಿಂಗೆ ಬರ್ಲತ್ತಿದಾಗ ಇಲ್ಲೇ ಮುಂದೊಂದು ಕಾರ್ ಬರ್ತದೆ. ಇವಾಗ ಕಾರ್ ಅಂತೂ ಕಾಣಲ್ಲೇ ಹೋಗ್ಯದಪ್ಪ ನಮಗೆ. ಏನು ಬಿ ಇಲ್ಲ, ಕಾರ್ ಮೇಲೆಲ್ಲ ಸ್ನೋ ಆಗಿಬಿಟ್ಟದ ನೋಡ್ರಿ ಕೈಲಿ. ನೋಡಿದ್ರೆ ನೀವೆಲ್ಲ ನೋಡ್ರಿ ಕಾರ್ನ ಎಲ್ಲ ಏನಾಗಿಲ್ಲ, ಎಲ್ಲ ಫುಲ್ ಸ್ನೋ ತುಂಬೋಗ್ಯದ. ಆಜು ಬಾಜು ಇನ್ನೊಂದು ಕಾರ್ ಬರ್ತದೆ ನೋಡ್ರಿ ಆ ಕಡೆ ಎಲ್ಲ. ಆ ಕಾರ್ ಮ್ಯಾಗೂ ಇದು ಬಂತು. ಇದಾದ್ಮೇಲೆ ನಾವು ಪ್ಲ್ಯಾನ್ ಮಾಡಿದೆವು ಸೋಲಾಂಗ್ ವ್ಯಾಲಿ ಹೋಗಕ್ಕೆ ಪ್ಲ್ಯಾನ್ ಮಾಡಿದೆವು. ಇಲ್ಲಿಂದ ಸೋಲಾಂಗ್ ವ್ಯಾಲಿ ಇಲ್ಲಿಂದ ಏನಿಲ್ಲ 15 ಕಿಲೋಮೀಟ್ರ್ ನೋಡ್ರಿ. ಎಲ್ಲ ರಾತ್ರಿ ಎಲ್ಲ ಸ್ನೋ ಆಗಿಂದ ಎಲ್ಲ ಮರಗಳ ಮೇಲೆ ಎಲ್ಲಿ ಅಂತೂ ಏನೂ ಕಾಣಲ್ಲ ಹೋಗ್ಯದ, ಖಾಲಿ ಮರಗಳ ಮೇಲೆ ಸ್ನೋ ಕುಂತದ ನೋಡ್ರಿ ಇಲ್ಲಿ ನೋಡ್ರಿ. ಎಲ್ಲ ದೂರ ಎಲ್ಲ ಹಿಂಗೆ ಹೋಗ್ತಾರೆ. ಇಲ್ಲೇ ಟ್ರಾಫಿಕ್ ಆಗಿತ್ತು, ಇಲ್ಲಿ ಗಾಡಿ ನಿಂತಿತ್ತು. ಇಲ್ಲೆಲ್ಲ ಲವರ್ಸ್ ಎಲ್ಲ ಗಂಡ ಹೆಂಡ್ತಿಯರೆಲ್ಲ ಹೆಂಗೆ ಫೋಟೋ ಶೂಟ್ ಮಾಡ್ತಾರೆ ನೋಡ್ರಲ್ಲ. ನೋಡಿದ್ರೆ ಇಲ್ಲಿ ನೋಡ್ರಿ ಮತ್ತೆ ಹಿಂಗೆ ಮುಂದೆ ಕಾರ್ನ ಬರ್ತಾಯಿದ್ರು ಮಗ. ಇಲ್ಲೆಲ್ಲ ನೋಡ್ರಿ ಬೆಟ್ಟ ಗುಡ್ಡ ಮೇಲೆಲ್ಲ ಶೂಟ್ ಮಾಡೀನಿ. ಎಷ್ಟು ಮಸ್ತ್ ವ್ಯೂ ಆಯ್ತು ನೋಡ್ರಿ ಇಲ್ಲೆಲ್ಲ. ಲೈಫ್ ಟೈಮ್ನಾಗ ಒಂದ್ರೆ ಸರಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿರಿ, ಮಸ್ತ್ ಐತಿ ಇಲ್ಲೆಲ್ಲ. ಇನ್ನೊಂದು ಏನು ಅಂತಂದ್ರೆ ಇಲ್ಲೆಲ್ಲೂ ಬಂದು ನೀವು ಕಾರ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಕಾರ್ ಇಲ್ಲಕ್ಕೆ ಮನಾಲಿಂದು ಸೋಲಾಂಗ್ ವ್ಯಾಲಿ ಹೋಗಕ್ಕೆ 15 ಕಿಲೋಮೀಟ್ರ್. ಇಲ್ಲಿಂದೆಲ್ಲ ಕಾರ್ ಎಲ್ಲ ಕಟ್ಕೊಂಡು ಹೋಗ್ಬೇಡ್ರಿ. ಯಾಕಂದ್ರೆ ಕಾರ್ನವರೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಇಲ್ಲಿ. ನಮಗೂ ಸ್ಕ್ಯಾಮ್ ಆಗಿತ್ತು ಆಲ್ರೆಡಿ. ಇಲ್ಲಿ ನೋಡ್ರಿ ನಾವೆಲ್ಲ ಕಾರ್ನಾಗೆ ಹೋಗ್ತಾಯಿದ್ದೀವಿ ಇಲ್ಲಿ. ಹಿಂದಿನ ಏನಾಯಿತು, ನಾವು ಮೇಲ್ಗಡೆ ಹೋಗ್ಬೇಕಂದ್ರೆ ಅವ್ರು ಅಂದ್ರೆ ಮೇಲ್ಗಡೆ ಬಿಡ್ತಾಯಿಲ್ಲ ಅಂತ ಸುಮ್ಮನೆ ಅಂದ್ಬಿಟ್ಟು ಅವನು. ನಾವೇನು ಅಡ್ವಾನ್ಸ್ 7,000 ರೂಪಾಯಿ ಕೊಟ್ಟಾವೆಲ್ಲ ವೇಸ್ಟ್ ಆಗಿಬಿಟ್ವು. ಆಮೇಲೆ ನಾವು ನೋಡಿದ್ರೆ ಬೈಕ್ ಮ್ಯಾಗ ನಮ್ಮ ಬೈಕ್ ತಂದೆವು. ನಾವು ಬೈಕ್ ಮ್ಯಾಗೆ ಹೋಗ್ಬಿಟ್ಟು ಇಲ್ಲಿ ನೋಡ್ರಿ ನಮ್ಮ ಬೈಕ್ ಮೇಲೆ ನಡೆದಿದ್ದು ನೋಡ್ರಿ. ಹಿಂದೆ ಮತ್ತೆ ವಾಪಸ್ ಬಂದು ನೋಡ್ರಿ ಬೆಟ್ಟ ಗುಡ್ಡಗಳೆಲ್ಲ ನೋಡ್ರಿ. ಇಲ್ಲೆಲ್ಲ ಸುತ್ತಮುತ್ತ ಎಷ್ಟು ಮಸ್ತ್ ವ್ಯೂ ಅದ ಇಲ್ಲೆಲ್ಲ. ಸೊ ನೀವು ಏನಾದ್ರೂ ಮೊದಲೆಲ್ಲ ಮನಾಲಿಗೆ ಬರ್ಬೇಕಂತಂದ್ರೆ ನೀವು ಫಸ್ಟ್ ಏನು ಮಾಡ್ತೀರಿ, ಯಾರಿಗಾದ್ರೂ ಕೇಳ್ಕೊಂಪಲ್ಲಿ ಯಾರು ಎಕ್ಸ್ಪೀರಿಯನ್ಸ್ ಅದ ಇಲ್ಲ ಯೂಟ್ಯೂಬ್ನ ವ್ಲಾಗ್ ನೋಡಿರಿ. ನೋಡಿ ಮೊದಲೆಲ್ಲ ಬರ್ರಿ. ಇಲ್ಲೆಲ್ಲ ಭಾಳ ಸ್ಕ್ಯಾಮ್ ಐತೆ, ಮೊದಲೇ ಹೇಳ್ತಾ ಇದ್ದೀನಿ ಇವಾಗಲೇ. ಬೈಕ್ ಮೇಲೆ ಬಂದ್ರೆ ಬೈಕೇ ತೊಗೊಂಡೋಗ್ರಿ. ಬಟ್ ಬ್ಲ್ಯಾಕ್ ಐಸ್ ಇರುತ್ತಲ್ಲಿ. ಬ್ಲ್ಯಾಕ್ ಐಸ್ದಿಂದ ಸ್ವಲ್ಪ ಎಚ್ಚರ ಇರಬೇಕು. ಬೈಕಿಗೆಲ್ಲ ಗ್ರಿಪ್ ಎಲ್ಲ ಇರಬೇಕು, ಇಲ್ಲಾಂದ್ರೆ ಜಾರ್ಕೊಂಡು ಬೀಳ್ಬೇಕಾಗುತ್ತೆ ನೋಡ್ರಿ ಎಲ್ಲ. ನೋಡ್ರಿ ಇವೆಲ್ಲ ಸ್ನೋ ಎಲ್ಲ ಬಿದ್ಕೊಂಡು ಹೆಂಗೆ ಬಿದ್ದಾಯ್ತು ಎಲ್ಲ ಸೈಡಿಗೆಲ್ಲ. ಮೇಲ್ಗಡೆ ಎಲ್ಲ ನೀರು ಹರ್ಕೊಂಡು ಬರ್ತಾಯಿದೆಯಲ್ಲ ನೋಡ್ರಿ. ಎದುರುಗಡೆ ನೋಡ್ರಿ ಅಲ್ಲಿ ಎಷ್ಟು ವ್ಯೂ ನೋಡಿ, ಎಷ್ಟು ಮಸ್ತ್ ಐತಿ ಇಲ್ಲೆಲ್ಲ. ಹಿಂಗೆ ಮಾಡ್ಕೊಂಡು ಆಮೇಲೆ ಸೋಲಾಂಗ್ ವ್ಯಾಲಿ ಹಿಂಗೆ ಬೈಕ್ ಮೇಲೆಲ್ಲ ನಾನು ವಿಡಿಯೋ ಮಾಡ್ತಿದ್ದೆ. ಹಿಂಗೆ ಬಂದು ಇಲ್ಲೆಲ್ಲ ಬೈಕರ್ಸ್ಗಳೆಲ್ಲ ಬೇರೆ ಹುಡುಗರೆಲ್ಲ ಬಂದರು ನೋಡ್ರಿ ನಮ್ಮ ಗತ್ಲೆ ಸೈಡಿಗೆ ನಿಂತ್ಕೊಂಡೆಲ್ಲ. ಅವರು ಎಲ್ಲ ಫೋಟೋ ಶೂಟು ಅದು ಇದು ಎಲ್ಲ ಮಾಡ್ತಾಯಿದ್ರು ಮುಂದೆ. ಮತ್ತು ಇವ್ರು ಏನು ಮಾಡ್ತಾರೆ, ಇಲ್ಲೇ ಸೈಡಿಗೆಲ್ಲ ಅಂಗಡಿಗಳು ಇರ್ತಾವೆ. ಅಲ್ಲಿ ಏನು ಮಾಡ್ತಾರೆ ಇವರೆಲ್ಲ ಹಿಮದು ಇವೆಲ್ಲ ಬಟ್ಟೆ ಇರ್ತಾವೆ ನೋಡ್ರಿ. ಇವು ಇಲ್ಲೆಲ್ಲ ನಾವೆಲ್ಲ ಸ್ನೋದಾಗೆಲ್ಲ ಓಡಾಡಬೇಕು ಅಂತ ಈ ಥರ ಬಟ್ಟೆ ಇರ್ತಾವೆ. ಈ ಬಟ್ಟೆ ಥರ ಕೊಡ್ತಾರೆ. ಏನಿಲ್ಲ ಅಂದರೂ ಒಂದು ದಿನಕ್ಕೆ 150 ರೂಪಾಯಿನೂ ತೊಗೊಳ್ತಾರೆ. ನೀವು ಅಲ್ಲಿ ತೊಗೋಬೋದು. ಅಲ್ಲಿ ಅವ್ರು ಏನು ನಮಗೆ ಸ್ಕ್ಯಾಮ್ ಮಾಡಲ್ಲ ಏನಲ್ಲ. ಬಟ್ ನಿಮಗೆ ಏನಾದರೂ ಆ್ಯಕ್ಟಿವಿಟಿ ಮಾಡ್ಬೇಕಂತಂದ್ರೆ ನೀವು ಅಲ್ಲೇ ಸೋಲಾಂಗ್ ವ್ಯಾಲಿಯಲ್ಲೇ ದುಡ್ಡು ಕೊಟ್ಟು ನೀವು ಆ್ಯಕ್ಟಿವಿಟಿ ಮಾಡ್ಬೋದು. ಇವು ಕಾರಲ್ಲಿ ಏನು ಮಾಡ್ತಾರೆ, ಇವರು ಆ್ಯಕ್ಟಿವಿಟಿ ಮಾಡಿಸ್ತೀವಿ, ಇಲ್ಲೇ ದುಡ್ಡು ಕೊಟ್ರಿ, ಅಲ್ಲಿ ಹೋಗಿ ನೀವು ಆಡಾಡ್ರಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಆಟ ಆಡಿಸ್ತೀವಿ ಇಲ್ಲಿ ಅಂತ ಅವರು ಸ್ಕ್ಯಾಮ್ ಮಾಡ್ತಾರೆ. ಬಟ್ ಅಲ್ಲಿ ಮೇಲ್ಗಡೆ ಹೋದರೆ ಇವ್ರಿಗೆ ಯಾರು ಗೊತ್ತಿರಲ್ಲ ಏನಿಲ್ಲ, ನಿಮ್ಗೆ ಕಾರ್ ಪಾರ್ಕ್ ಮಾಡಿ ಇವರು ಕೆಳಗಡೆ ಓಡ್ಕೊಂಡು ಬಂದಿರ್ತಾರೆ. ಸೊ ನೀವೇನು ಮಾಡ್ತೀರಿ, ಅಲ್ಲಿ ಸೋಲಾಂಗ್ ವ್ಯಾಲಿಯಲ್ಲೇ ಹೋಗ್ಬಿಟ್ಟು ನೀವೆಲ್ಲ ಅಲ್ಲೆಲ್ಲ ದುಡ್ಡೇ ಟಿಕೆಟ್ ಅದನ್ನು ಕೊಟ್ಬಿಟ್ಟು ಎಲ್ಲ ಖರೀದಿ ಮಾಡ್ಕೊಳ್ರಿ. ಇಲ್ಲಿ ನೋಡ್ರಿ ಇಲ್ಲಿ ಆಟ ಆಡ್ತಾರೆ ನೋಡಿದ್ರೆ. ಸೊ ನೀವೇನು ಮಾಡ್ತೀರಿ, ಸೋಲಾಂಗ್ ವ್ಯಾಲಿಯಲ್ಲೇ ಟಿಕೆಟ್ ತೊಗೊಂಡು ಅಲ್ಲಿ ಆಟ ಆಡ್ಕೋರಿ. ನೋಡ್ರಿ ಸೋಲಾಂಗ್ ವ್ಯಾಲಿ ಹೋಗ್ಬೇಕಂದ್ರೆ ಇಲ್ಲೆಲ್ಲ ಭಾಳ ಟ್ರಾಫಿಕ್ ಇರ್ತದೆ ರೀ ಇಲ್ಲೆಲ್ಲ ಹೋಗ್ಲಾಕ. ಯಾಕಂತಂದ್ರೆ ಒಂದು 2 ವೇನೇ ಐತಿ, ಒಂದು ರೈಟ್ ಲೆಫ್ಟ್ ಸೈಡಿಗೆ ಹೋಗ್ತಾ ಇರೋದು. ನಾವೆಲ್ಲ ಬೈಕೆಲ್ಲ ಸ್ಪೀಡಾಗಿ ನಡೆದಿದ್ದೀವಿ ನಾವು ಹಿಂಗೆ ಪಾಸ್ ಮಾಡ್ಕೋತಾ. ನೋಡ್ರಿ ನೀವೆಲ್ಲ ಮನೆಗಳೆಲ್ಲ ನೋಡ್ಬೋದು ಇಲ್ಲೆಲ್ಲ. ಇವ್ರ ಜೀವನ ಎಲ್ಲ ಭಾಳ ಕಷ್ಟ ಅದಪ್ಪ. ಇವರೆಲ್ಲ ಚಳಿಗಾಲದಲ್ಲಿ ಇವರೆಲ್ಲ ಮಳೆ ಬರುತ್ತಾ, ಇದು ಮಳೆ ಅಂತ ಹಿಮ ಎಲ್ಲ ಇವೆಲ್ಲ ಸ್ನೋ ಎಲ್ಲ ಬೀಳ್ತಾ ಇರುತ್ತೆ. ಇವೆಲ್ಲ ಊಟ ಎಲ್ಲ ಸ್ಟಾಕ್ ಮಾಡಿ ಇಟ್ಕೋಬೇಕಾಗುತ್ತೆ. ಇವರು 6 ತಿಂಗಳು 3-4 ತಿಂಗಳು ನೋಡ್ಬೋದು ನೀವು ಆಜು ಬಾಜು ಗುಡ್ಡಗಳೆಲ್ಲ ಹೆಂಗೆಲ್ಲ ಸ್ನೋ ಎಲ್ಲ ಹೆಂಗೆ ಇದಾಗ್ಬಿಟ್ಟದಂತ ನೋಡ್ರಿ. ಇಲ್ಲಿ ನೋಡ್ರಿ ವ್ಯೂ ಎಲ್ಲ ಎಷ್ಟು ಮಸ್ತ್ ಬಂದೈತೆ ನೋಡ್ರಿ. ಸೊ ನಾವು ಬೈಕ್ ಮೇಲೆ ಹೋಗ್ತೇವೆ. ಇಲ್ಲಿ ನೋಡ್ರಿ ನಮ್ಮ ಫ್ರೆಂಡ್ಗಳು ಇಬ್ಬರು ಇಲ್ಲಿ ನಮ್ಮ ಮತ್ತೆ ಇಲ್ಲಿ ಬಂದೇವು ಹಿಂಗೆ.
ಮುಂದ್ಗಡೆ ಬರ್ತಾಯಿದ್ದ ಮತ್ತೆ ಬಂದ್ವಿ ನೋಡ್ರಿ. ಇಲ್ಲ ಮುಂದೆಲ್ಲ ಹಿಂದೆ ತೋರಿಸ್ತೀನಿ ನಿಮಗೆಲ್ಲ ಗುಡ್ಡಗಳೆಲ್ಲ. ಇಲ್ಲಿ ನೋಡ್ರಿ ಜಾಮ್ ಎಷ್ಟು ಟ್ರಾಫಿಕ್ ಜಾಮ್ ಆಗೈತಿ ಇಲ್ಲೆಲ್ಲ. ಸೊ ಟ್ರಾಫಿಕಾಗಿ ಜಾಮ್ ಎಲ್ಲ ಪಾಸ್ ಮಾಡಿಬಿಟ್ಟು ನಾವು ಮುಂದ್ಗಡೆ ಬಂದ್ವಿ. ಇಲ್ಲೊಂದು ಸಣ್ಣ ಬ್ರಿಡ್ಜ್ ಬರ್ತಿದೆ ರೀ ಇವಾಗ. ಈ ಬ್ರಿಡ್ಜಿಂದೇನು ನೀರು ಹರಿತಾ ಇರಲಿಲ್ಲ ಏನಿಲ್ಲ, ಬಟ್ ಇದು ಏನು ಮಂಜುಗಡ್ಡೆ ಏನು ಬಿದ್ದೈತಲ್ಲ ಸ್ನೋ, ಇದು ಎಲ್ಲ ಕರಗಿಬಿಟ್ಟು ಏನು ಮಾಡ್ತಾರೆ, ನೀರು ಬಂದಿರುತ್ತೆ. ಸೊ ಅವು ನೀರನ್ನು ನದಿ ಥರ ದಾಟೋ ಸಲುವಾಗಿ ಇದನ್ನು ಇದು ಮಾಡ್ಯಾರ. ಇಲ್ಲಿ ನೋಡ್ರಿ ಹಿಂದಾಗ ನಡೆಯೋ ಗಾಡಿಗಳು ಇದು ಈ ಥರ ಎಲ್ಲ ಇದಾಯಿತು. ಇಲ್ಲಿ ನೋಡ್ರಿ ನಾವೆಲ್ಲ ಸೋಲಂಗ್ ವ್ಯಾಲಿ ರೀಚ್ ಆದ್ವಿ. ಸೋಲಂಗ್ ವ್ಯಾಲಿ ರೀಚ್ ಆದಮೇಲೆ ಇಲ್ಲೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು, ನಾವು ನೋಡ್ತಾ ನಿಂತ್ವಿ ಆ್ಯಕ್ಟಿವಿಟಿ ಇವ್ರದ್ದೆಲ್ಲ. ಇಲ್ಲಿ ನೋಡ್ರಿ ಇವೆಲ್ಲ ಬೈಕೆಲ್ಲ ಇವೆಲ್ಲ ಹೆಂಗೆ ರೈಡ್ ಮಾಡ್ತಾರೆ. ಇಲ್ಲಿ ನೋಡ್ರಿ ಹೆಂಗೆ ಸ್ಲಿಪ್ ಆಗಲತ್ತದ ನೋಡ್ರಿ ಇಲ್ಲೆಲ್ಲ. ಸೊ ಸ್ಲಿಪ್ ಆಯಿತು, ಹಾಗೆ ಆಕ್ಸಲ್ರೇಟರ್ ಮಾಡ್ತಾವನು ಮುಂದೆ ಹೋಗ್ಬಿಟ್ಟ. ಇದಾದ್ಮೇಲೆ ಮತ್ತೆ ಇನ್ನೊಬ್ಬ ಹುಡುಗ ಮತ್ತೊಬ್ಬ ಈ ಥರನೇ ಇನ್ನೊಂದು ಗಾಡಿ ತೊಗೊಂಡು ಬಂದ, ಅದನ್ನು ನಾವು ನೋಡ್ಕೊಂಡು ಹಾಗೆ ನಿಂತ್ವಿ. ಇಲ್ಲಿ ನೋಡ್ರಿ ಇನ್ನೊಬ್ಬ ಬರ್ತಾನೆ ನೋಡ್ರಿ ಈಗ ಬಂದು ನೋಡ್ರಿ ಇವನು. ಅವ್ನಿಗಿಂತ ಇವನೇ ಚೆನ್ನಾಗಿ ಡ್ರೈವ್ ಮಾಡ್ತಾನಪ್ಪ, ಇವನೇ ಆಕ್ಸಲ್ರೇಟರ್ ಚೆನ್ನಾಗಿ ಕೊಡ್ತಾನೆ ಇವನ್ನೆಲ್ಲ. ಆಮೇಲೆ ನೋಡ್ರಿ ನಾವು ಹೆಂಗೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತೇವೆ, ಗುಡ್ಡ ಏರಿದಂಗೆ ಆರ್ಮಿ ಥರ ನಾವು ಇದು ಮಾಡ್ತೀವಿ. ನಮ್ಗೆ ಯಾರೋ ಅಟ್ಯಾಕ್ ಮಾಡ್ತಾರೆ, ಯಾರು ಹಿಂಬಳಿ ಹತ್ತಾರೆ ಅಂತ ಅಂದಂಗೆ ಇದು ಮಾಡಿದೆವು. ಈಗ ಒಬ್ರೊಬ್ರು ಎಲ್ಲ ಮಂಜುಗಡ್ಡೆ ತೊಗೊಂಡೆಲ್ಲ ಒಬ್ರೊಬ್ರು ಹೊಡ್ಕೊಂಡ್ರು ನೋಡ್ರಿ ಇಲ್ಲೆಲ್ಲ. ನೋಡ್ರಿ ಇಲ್ಲಿ ನೋಡ್ರಿ ಇವ್ನು ನೋಡಿ ಮಗ ಬಂಡೆಯಲ್ಲಿ ಹತ್ಕೊಂಡು ಹಾಕೋನು ಹಾಕೋ ಹಾಕ್ಬಿಟ್ಟಪ್ಪ. ಬಂಡದ ಮೇಲೆ ಹೊಡೆದಾದ್ಮೇಲೆ ಇಲ್ಲಿ ನೋಡ್ರಿ ಇವ್ನ ಕೈಗೆಲ್ಲ ಹತ್ಕೊಳ್ತೀವಿ ಒಂದು ಪಾಪ. ನೋಡಿ ಏನೆಲ್ಲ ಸ್ಮೂತ್ ಆಗಿರುತ್ತೆ, ಏನು ಪ್ರಾಬ್ಲಮ್ ಆಗಿಲ್ಲ. ನಾನಂತೂ ಇಲ್ಲಿ ನೋಡ್ರಿ ಜರ್ಗುಂಟಿ ಆಡ್ತಿದ್ದೀನಿ ಚಿಕ್ಕ ಮಕ್ಳ ಥರ ಇಲ್ಲಿ ನೋಡ್ರಿ. ಇವ್ನು ನನ್ನ ಕಾಲು ಎಳೆದ್ಬಿಟ್ಟೆ, ಇವ್ನು ನಾನು ಕಾಲು ಎಳ್ದವನಂತ ನಾನು ಇವ್ನು ಎಳೆದ್ಬಿಟ್ಟೆ. ಇಲ್ಲಿ ನೋಡ್ರಿ ಹೊಡೆದ್ಬಿಟ್ಟೆ ಆ ಕಡೆ ಪೂರ. ಇದಾದ್ಮೇಲೆ ನಾವೇನು ಮಾಡಿದ್ವಿ, ಆ ಸೋಲಾಂಗ್ ವ್ಯಾಲಿಯಲ್ಲಿ ಇನ್ನೊಂದು ಪ್ಲೇಸ್ ಇದೆ ಮೇಲ್ಗಡೆ, ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋದರೆ ಚೆನ್ನಾಗೆಲ್ಲ ವ್ಯೂ ಇದೆ. ಇಲ್ಲಿ ನೋಡ್ಬೋದು ನೀವೆಲ್ಲ. ಈ ಪ್ಲೇಸಲ್ಲಿ ನಾವು ಪ್ಯಾರಾಗ್ಲೈಡಿಂಗು, ಇಲ್ಲಿ ನೋಡಿರಿ ಪ್ಯಾರಾಗ್ಲೈಡಿಂಗ್ ಮಾಡ್ತಾಯಿದ್ದಾರೆ. ಇಲ್ಲಿ ಸ್ಕಿಟ್ಟಿಂಗ್ ಮಾಡ್ಬೋದು, ಇಲ್ಲಿ ಸ್ಕಿಟ್ಟಿಂಗು ತೋರಿಸ್ತೀನಿ ನೋಡ್ರಿ. ಮತ್ತು ಇಲ್ಲಿ ನೋಡ್ರಿ ಸ್ಕಿಟ್ಟಿಂಗು, ಮತ್ತು ಇಲ್ಲಿ ಜಿಪ್ ಲೈನು ಇಲ್ಲಿ ಮೇಲ್ಗಡೆ ಇದೆ, ಜಿಪ್ ಲೈನ್ ಮಾಡ್ಬೋದು. ಮತ್ತು ಏನು ಇಲ್ಲಿ ನೋಡ್ರಿ ಬಲೂನ್ಸ್ ಥರ ಇದೆ ಇಲ್ಲಿ. ಈ ಬಲೂನ್ಸ್ನಲ್ಲಿ ಒಳಗಡೆ ಒಬ್ಬನ ಮನುಷ್ಯನಿಗೆ ಕೂಡ್ಸಿ ರೌಂಡಾಗಿ ಇದು ಮಾಡ್ತಾರಪ್ಪ. ಅದಾದಮೇಲೆ ನಾವು ಏನೇ ಆಗಲಿ, ನಾವು ಏನಾದರೂ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನೀವು ಇಲ್ಲೇ ಟಿಕೆಟ್ ತೊಗೊಳ್ಳಿ, ಇಲ್ಲೇ ಆ್ಯಕ್ಟಿವಿಟೀಸ್ ಮಾಡಿಬಿಡ್ರಿ. ಫೈನಲಿ ನಂದು ಎಕ್ಸ್ಪೀರಿಯನ್ಸ್ ಅಂತೂ ಚೆನ್ನಾಗಿತ್ತು. ಚಳಿಗಾಲದಲ್ಲೂ ಎಲ್ಲರೂ ಬಂದು ಲೈಫಲ್ಲಿ ಒಂದು ಸರಿ ಆದರೂ ಬಂದ್ರಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಿಬಿಡಿ. ಬಟ್ ಇಲ್ಲಿರೋ ಸ್ಕ್ಯಾಮ್ ಅಂತೂ ಸ್ವಲ್ಪ ಭಾಳ ನೋವಾಯಿತು. ನಾವಂತೂ ಭಾಳ ಎಂಜಾಯ್ ಮಾಡಿದ್ವಿ, ಅದನ್ನು ನೋವು ಮರ್ತು ಬಿಟ್ವಿ. ಸೊ ಫೈನಲಿ ಏನಿಲ್ಲ ಫ್ರೆಂಡ್ಸ್, ನೀವು ಒಂದು ಸರಿ ಬಂದು ಎಕ್ಸ್ಪ್ಲೋರ್ ಮಾಡಿ, ಚೆನ್ನಾಗೇ ಇದೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಆ್ಯಂಡ್ ಬಾಯ್ ಬಾಯ್.